ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಕುಮಾರಸ್ವಾಮಿ ಅವರ ಬಗ್ಗೆ ಒಂದು ಸುದ್ದಿ. ಭದ್ರಕೋಟೆ ಭದ್ರಪಡಿಸಿಕೊಳ್ಳಲು ಎಚ್ಡಿಕೆ ಮೆಗಾ ಪ್ಲಾನ್ ಮಾಡಿದ್ದಾರೆ. ಪೆನ್ ಡ್ರೈವ್ ಕೇಸ್ನಿಂದ ಹಾಸನದಲ್ಲಿ ಜೆಡಿಎಸ್ಗೆ ಶಾಕ್ ಆಗಿಬಿಟ್ಟಿದೆ. ಈ ಪೆನ್ ಡ್ರೈವ್ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣ ಹಾಸನದಲ್ಲಿ ಎಲ್ಲ ಜನ ಕೇಳ್ಕರಿಸಿ ಉಗಿತಾ ಇದ್ದಾರೆ. ಹಾಗಾಗಿನೇ ಜೆಡಿಎಸ್ಗೆ ಇನ್ನು ಅಲ್ಲಿ ಉಳಿಗಾಲ ಇಲ್ಲ ಅನ್ನೋ ಒಂದು ವಿಚಾರ. ಹಾಸನ ಕೈ ತಪ್ಪಿ ಹೋಗಬಾರದಲ್ವಾ? ಹಾಗಾಗಿನೇ ಎಚ್.ಡಿ. ಕುಮಾರಸ್ವಾಮಿ ಅವರು ಒಂದು ದೊಡ್ಡ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಪ್ರಜ್ವಲ್ಗೆ ಪರ್ಯಾಯ ನಾಯಕ ಮುನ್ನೆಲೆಗೆ ತರುವಂತ ಪ್ರಯತ್ನ ಇದು. ಪ್ರಜ್ವಲ್ ಕತೆ ಮುಗೀತು. ಅದಾದ ನಂತರ ಯಾರು ಅಲ್ಲಿ ಹಾಸನಕ್ಕೆ ಯಾರು ಅನ್ನೋದು ಒಂದು ಪ್ರಶ್ನೆ ಇದ್ದೇ ಇದೆ. ಹಾಗಾಗಿ ಪರ್ಯಾಯ ನಾಯಕತ್ವ ಹುಡುಕಾಟದಲ್ಲಿ ಕುಮಾರಸ್ವಾಮಿ ಅವರಿದ್ದಾರೆ. ಹುಡುಕಾಟದಲ್ಲಿ ಅನ್ನೋದಕ್ಕಿಂತ ಹುಡುಕಿದ್ದಾರೆ ಅಂದ್ರೆ ಕೂಡ ಇಲ್ಲಿ ತಪ್ಪಾಗ್ಲಿಕ್ಕಿಲ್ಲ. ತವರು ಕೈ ಜಾರದಂತೆ ಕುಮಾರಸ್ವಾಮಿ ಅವರು ರಣತಂತ್ರವನ್ನ ಹೆಣೆದಿದ್ದಾರೆ. ಹಾಸನಕ್ಕೆ ನಿಖಿಲ್, ಕುಮಾರಸ್ವಾಮಿ ಅವರ ಪಕ್ಕಾ ಪ್ಲಾನ್. ಪೆನ್ ಡ್ರೈವ್ ಕೇಸ್ನಿಂದ ಪ್ರಜ್ವಲ್ ಭವಿಷ್ಯಕ್ಕೆ ಕುತ್ತು ಗ್ಯಾರಂಟಿ. ಹಾಸನದಲ್ಲಿ ಪ್ರಜ್ವಲ್ಗೆ ಪರ್ಯಾಯವಾಗಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ ನಿಲ್ಲಿಸುವಂತ ಎಲ್ಲ ಸಾಧ್ಯತೆಯೂ ಕೂಡ ಇದೆ. ಪ್ರಜ್ವಲ್ ಗೆದ್ದರೂ ಕೂಡ ಅಮಾನತು ಶಿಕ್ಷೆಗೆ ಒಳಪಡುವಂತ ಎಲ್ಲ ಸಾಧ್ಯತೆ ಇದೆ. ನಿಖಿಲ್ ಕುಮಾರಸ್ವಾಮಿಗೆ ಹಾಸನದ ಜವಾಬ್ದಾರಿಯನ್ನ ನೀಡೋದಕ್ಕೆ ಕುಮಾರಸ್ವಾಮಿ ಅವರು ತುದಿಗಾಲಲ್ಲಿ ನಿಂತಿದ್ದಾರೆ. ಚುನಾವಣೆಗಳಲ್ಲಿ ನಿಖಿಲ್ಗೆ ಸತತವಾಗಿ ಸೋಲಾಗಿದೆ. ಕಳೆದ ಬಾರಿಯ ಎಂಪಿ ಚುನಾವಣೆಯಲ್ಲಿ ಮಂಡ್ಯದಲ್ಲಿ ಸೋತ್ಬಿಟ್ರು ನಿಖಿಲ್ ಕುಮಾರಸ್ವಾಮಿ. ಅದಾದ ನಂತರ ವಿಧಾನಸಭಾ ಚುನಾವಣೆಯಲ್ಲಿ ರಾಮನಗರದಲ್ಲಿ ಸೋತ್ಬಿಟ್ರು. ಹಾಗಾಗಿ ಸತತ ಸೋಲಿನಿಂದ ಕುಮಾರಸ್ವಾಮಿ ಅವರು ಕೂಡ ಕಂಗೆಟ್ಟಿದ್ದಾರೆ. ಏನು ಮಗನ ಪರಿಸ್ಥಿತಿ ಹಿಂಗಾಗ್ತಾ ಇದೆಯಲ್ಲ, ಮಗ ಎಲ್ಲೇ ನಿಲ್ಲಿಸಿದ್ರು ಕೂಡ ಸೋಲ್ತಾ ಇದ್ದಾನಲ್ಲ ಅಂತ ಹೇಳಿ. ಹಾಗಾಗಿ ಹಾಸನದಲ್ಲಿ ಅವರ ಭದ್ರಕೋಟೆ ಹಾಸನ, ಹಾಗಾಗಿ ಅಲ್ಲಿ ಮಗನಿಗೆ ಒಂದು ಕೋಟೆಯನ್ನ ಕಟ್ಟಿಕೊಡ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಿರ್ಧಾರವನ್ನ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು ಅನ್ನೋದು ಗೊತ್ತಾಗ್ತಾ ಇರುವಂತ ವಿಚಾರ. ಹಾಸನದಿಂದ ನಿಖಿಲ್ ಅದೃಷ್ಟ ಪರೀಕ್ಷೆಗೆ ಕುಮಾರಸ್ವಾಮಿ ಅವರು ಪ್ಲಾನ್ ಮಾಡ್ಕೊಂಡಿದ್ದಾರೆ. ದೇವೇಗೌಡರ ಬಳಿಯೂ ಕೂಡ ಈ ಬಗ್ಗೆ ಕುಮಾರಸ್ವಾಮಿ ಅವರು ಚರ್ಚೆ ನಡೆಸಿದಾರಂತೆ. ಇದಕ್ಕೆ ದೇವೇಗೌಡರು ಕೂಡ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿಯೂ ಕೂಡ ಇದೆ. ಎಚ್.ಡಿ.ಕೆ ಪ್ಲಾನ್ಗೆ ಆಲ್ಮೋಸ್ಟ್ ಇಲ್ಲಿ ದೇವೇಗೌಡರು ಓಕೆ ಅಂದಿದ್ದಾರೆ. ಆದ್ರೆ ಭವಾನಿ ರೇವಣ್ಣ ಓಕೆ ಅಂತಾರ, ರೇವಣ್ಣ ಅವರು ಓಕೆ ಅಂತಾರ? ಇದು ಈಗ ಇರುವಂತ ಪ್ರಶ್ನೆ. ಯಾವುದೇ ಕಾರಣಕ್ಕೂ ಕೂಡ ಹಾಸನವನ್ನ ಬಿಟ್ಟುಕೊಡೋದಕ್ಕೆ ನಾವು ರೆಡಿ ಇಲ್ಲ ಅಂತ ಹೇಳಿ ಭವಾನಿ ರೇವಣ್ಣ ಈಗಾಗಲೇ ಬಹಳ ಸ್ಪಷ್ಟವಾಗಿ ಈ ಹಿಂದೆನೆ ಕುಮಾರಸ್ವಾಮಿ ಅವರಿಗೆ ಹೇಳ್ಬಿಟ್ಟಿದ್ದಾರೆ. ಹಾಸನದ ತಂಟೆಗೆ ನೀವು ಬರಬೇಡಿ, ನಾವು ನೋಡ್ಕೊಳ್ತೀವಿ ಹಾಸನವನ್ನ ಅನ್ನೋ ನಿಟ್ಟಿನಲ್ಲಿ ಹೇಳಿದ್ದಾರೆ. ಆದ್ರೆ ಈಗ ಹಾಸನಕ್ಕೆ ಮತ್ತೆ ಕೈ ಇಟ್ಟಿದ್ದಾರೆ ಕುಮಾರಸ್ವಾಮಿ ಅವರು. ಇದಕ್ಕೆ ಭವಾನಿ ರೇವಣ್ಣ ಅವರು ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತಾರೆ ಅನ್ನೋ ಒಂದು ಕುತೂಹಲ ಅಂತೂ ಇದ್ದೇ ಇದೆ. ರಾಮನಗರದ ನಂತರ ಈಗ ಹಾಸನದ ಮೇಲೆ ಎಚ್.ಡಿ. ಕುಮಾರಸ್ವಾಮಿ ಅವರು ಕಣ್ಣಿಟ್ಟಿದ್ದಾರೆ. ಹಾಗಾಗಿ ದೇವೇಗೌಡರ ಕುಟುಂಬದಲ್ಲಿ ಒಡಕು ಉಂಟಾಗುತ್ತಾ ಅನ್ನೋ ಒಂದು ಪ್ರಶ್ನೆ ಸಹಜವಾಗಿ ಇದ್ದೇ ಇದೆ. ಈ ಎಲ್ಲಾ ಬೆಳವಣಿಗೆಗಳನ್ನ ಗಮನಿಸಿದಂತ ಸಂದರ್ಭದಲ್ಲಿ ನಿಖಿಲ್ ಕುಮಾರಸ್ವಾಮಿ ಹಾಸನಕ್ಕೆ ಹೋಗುವ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಗೊತ್ತಿಲ್ಲ ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ ಮೊದಲಿನಿಂದಲೂ ಕೂಡ ಹಾಸನ ಜಿಲ್ಲೆ ಏನಿದೆಯಲ್ಲ ಇದು ಎಚ್.ಡಿ. ರೇವಣ್ಣ ಮತ್ತು ಭವಾನಿ ರೇವಣ್ಣ ಅವರ ಹಿಡಿತದಲ್ಲಿದೆ. ಹಾಗಾಗಿ ಈಗ ಕುಮಾರಸ್ವಾಮಿ ಅವರು ಅವರ ಪುತ್ರ ಬರ್ತಾರೆ ಅಂತ ಅಂದಾಗ ಅದನ್ನ ಭವಾನಿ ಅವರು ಯಾವ ರೀತಿಯಾಗಿ ತೆಗೆದುಕೊಳ್ತಾರೆ. ಜೊತೆಗೆ ದೇವೇಗೌಡರು ಈಗಾಗಲೇ ಒಪ್ಪಿಗೆ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿಯೂ ಕೂಡ ಇದೆ. ಆದ್ರೆ ಭವಾನಿ ರೇವಣ್ಣ ದೇವೇಗೌಡರ ಮಾತಿಗೆ ಸೊಪ್ಪು ಹಾಕಬೇಕಲ್ಲ, ದೇವೇಗೌಡರ ಮಾತಿಗೆ ಗೌರವ ಕೊಡಬೇಕಲ್ಲ ಅನ್ನೋದು ಒಂದು ಪ್ರಶ್ನೆ ಇದ್ದೇ ಇದೆ. ಕಾದ್ ನೋಡೋಣ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.